ಸಾತ್ವಿಕ ಧರ್ಮಬಂಧುಗಳೇ, ಒಂದು ಆಶ್ರಮ, ಅಲ್ಲಿ ಒಬ್ಬ ತಪಸ್ವಿ ಗುರುಗಳಿದ್ದರು, ಜ್ಞಾನಿಗಳಿದ್ದರು, ಸಾಧಕರಿದ್ದರು. ಅಂಥ ತಪಸ್ವಿ ಗುರುಗಳ ಸಾನ್ನಿಧ್ಯದಲ್ಲಿ ಒಂದು ಪರಿವಾರದಿಂದ ದಂಪತಿಗಳು ಬಂದು ಗುರುವಿನ ದರ್ಶನವನ್ನು ಪಡೆದು ಅವರ ನೋವನ್ನು ಹಂಚಿಕೊಳ್ತಾ ಇದ್ದಾರೆ. ನಾವು ಜೀವನದಲ್ಲಿ ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ. ಹಸಿದು ಬಂದವರಿಗೆ ಒಂದು ಅನ್ನವನ್ನು ಕೊಡ್ತೇವೆ, ನೊಂದವರಿಗೆ ಸಹಯೋಗವನ್ನು ಮಾಡ್ತೇವೆ. ಆನಂತರದಲ್ಲಿ ಯಾರಾದರೂ ಕಣ್ಣೀರು ಹಾಕುವವರ ಕಣ್ಣೀರನ್ನು ವರ್ಷಿದ್ದೇವೆ. ಯಾರು ದುಃಖದಿಂದ ಬಂದಿದ್ದಾರೆ ಆ ದುಃಖಕ್ಕೆ ಪರಿಹಾರವನ್ನು ಕೊಡ್ತಾ ಇದ್ದೇವೆ. ನಮಗೆ ತಿಳಿದ ಮಟ್ಟಿಗೆ ನಾವು ಒಳ್ಳೆಯದನ್ನೇ ಮಾಡ್ತೇವೆ. ದೈವಾರಾಧನೆ, ಗುರುಭಕ್ತಿ, ಶ್ರದ್ಧೆ, ನಿಷ್ಠೆ, ತ್ಯಾಗಶೀಲತೆಯಿಂದ ನಮ್ಮ ಬದುಕನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಆದರೂ ಕೂಡ ನಮ್ಮ ಮೇಲೆ ಅನಾವಶ್ಯಕವಾಗಿ ಕೆಲವರು ಗೊಂದಲವನ್ನು, ಆರೋಪವನ್ನು, ನಿಂದೆಯನ್ನು, ಸುಳ್ಳು ಅಪಮಾನವನ್ನು ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಜೀವನದಲ್ಲಿ ಜಿಗುಪ್ಸೆ ಆಗಿದೆ. ನಾವು ಹೇಗೆ ಬದುಕಬೇಕು, ಯಾವುದಕ್ಕಾಗಿ ಬದುಕಬೇಕು ಅನ್ನುವಂಥ ನೋವು ನಮಗೆ ಕಾಡ್ತಾ ಇದೆ ಅಂಥೇಳಿ ತುಂಬ ನೋವನ್ನು ವ್ಯಕ್ತಪಡಿಸ್ತಾರೆ. ಆ ಸಮಯದಲ್ಲಿ ಆ ಮಹಾತ್ಮರು ಹೇಳ್ತಾ ಇದ್ದಾರೆ, ನೋಡಿ, ಲೋಕೋ ಭಿನ್ನ ರುಚಿ. ಈ ಲೋಕದಲ್ಲಿ ವಿಭಿನ್ನವಾದ ಭಾವನೆಯನ್ನು ಉಳ್ಳಂಥ ಜನರಿದ್ದಾರೆ. ಅದಕ್ಕಾಗಿ ನೀವು ಅದರ ಬಗ್ಗೆ ಗಮನ ಕೊಡಬೇಡಿ, ತಲೆ ಕೆಡಿಸ್ಕೋಬೇಡಿ. ಮುಂದೆ ಹೇಳ್ತಾರೆ, ಯಾರ ಮೇಲೆ ಯಾರಿಗೆ ತಾನೇ ಆರೋಪ ಮಾಡಿಲ್ಲ ಈ ಜಗತ್ತು. ಭಗವಂತರನ್ನೇ ಬಿಡದ ಜಗತ್ತು. ದೇವರೇ ಇಲ್ಲ ಅಂತ ಎಷ್ಟೋ ಜನ ಹೇಳ್ಕೊಂಡು ಬದುಕನ್ನು ನಡೆಸ್ತಾ ಇದ್ದಾರೆ. ದೇವರ ಮೇಲೆ ಆರೋಪವನ್ನು ಮಾಡುವಂಥವ್ರು ಎಷ್ಟೋ ಜನ ಇದ್ದಾರೆ. ದೈವ ನಿಂದನೆಯನ್ನು ಮಾಡುವಂಥವ್ರು ಎಷ್ಟೋ ಜನ ಇದ್ದಾರೆ. ಆ ಧರ್ಮದ ದೈವ, ಈ ಪರಂಪರೆಯ ದೈವ ಅಂತ ಹೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸುವಂಥವರು ದೈವದ ಮೇಲೆ ಇದ್ದಂಥ ಜನರು ಸಾಕಷ್ಟು ಜನ ಇವತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರೆ. ಹೀಗಿರುವಾಗ ನೀವು ಯಾಕೆ ಅಷ್ಟದನ್ನು ಮನಸ್ಸಿಗೆ ಹಚ್ಕೋತೀರಿ ಅಂತ ಅವ್ರು ಹೇಳ್ತಾರೆ. ಇಲ್ಲ, ತುಂಬ ಆರೋಪ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡಿ, ಇವತ್ತಿನ ಜನರ ಮನಸ್ಥಿತಿ ಹೇಗಿದೆ. ಒಬ್ಬ ವ್ಯಕ್ತಿ ಸತ್ಯವನ್ನು ಏನಾದರೂ ಹೇಳ್ತಾ ಇದ್ದಾನೆ ಅಂತ ಕೇಳಿದರೆ, ಒಂದಷ್ಟು ಅವನಲ್ಲಿ ಸತ್ಯವಂತಿಕೆ ಇತ್ತು ಅಂತ ಕೇಳಿದ್ರೆ ಅವನು ಹೇಳ್ತಾರೆ, ಏನೋ ದೊಡ್ಡ ಸತ್ಯ ಹರಿಶ್ಚಂದ್ರನ ತುಂಡು ಮಾಡಿದಂಗೆ ಮಾಡ್ತೀಯ ಅಂತ ಅವ್ರು ಹೇಳ್ತಾರೆ. ಏನಾದರೂ ಒಂದಷ್ಟು ದಾನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದ ಅಂತ ಕೇಳಿದರೆ, ಏನು ದೊಡ್ಡ ದಾನಶೂರ ಕರ್ಣ ಮಾಡಿದಂಗೆ ಮಾಡ್ತಾನೆ ಅಂತ ಹೇಳ್ತಾರೆ. ಏನಾದರೂ ಧರ್ಮವನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದ ಅಂತ ಹೇಳಿದರೆ ಕೆಲವರು ಹೇಳ್ತಾರೆ, ಏನು ದೊಡ್ಡ ಧರ್ಮರಾಯನ ತುಂಡು ಮಾಡಿದಂಗೆ ಮಾಡ್ತಾನೆ ಅಂತ ಹೇಳ್ತಾರೆ. ಅಹಿಂಸೆಯ ತತ್ವವನ್ನು ಬೋಧನೆ ಮಾಡ್ಕೋತಾ ಹೋದರೆ ಏನು ದೊಡ್ಡ ಬುದ್ಧ ಮಾಡಿದಂಗೆ ಮಾಡ್ತಾನೆ ಅಂತ ಕೆಲವರು ಹೇಳ್ತಾರೆ. ಇದು ಲೋಕದಲ್ಲಿರುವಂಥ ವಿಭಿನ್ನವಾದ ಜನರ ಭಾವನೆ. ಅದಕ್ಕಾಗಿ ನೀವು ಆ ವಿಷಯದಲ್ಲಿ ನೀವು ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಡ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಗುರುಗಳು ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಒಂದು ಕುದುರೆ ತಂದೆ ಮತ್ತು ಮಗ ಹೋಗ್ತಾ ಇದ್ರು. ವಯಸ್ಸಾಗಿರುವಂಥ ಕುದುರೆ. ಅಲ್ಲಿ ತಂದೆ ಮಗ ನಡ್ಕೊಂಡು ಹೋಗ್ತಾ ಇದ್ರು, ಕುದುರೆ ನಡೆಸ್ಕೊಂಡು. ಆವಾಗ ಎದುರಿಗೆ ಕೆಲವರು ಬಂದರು. ಒಬ್ಬ ವ್ಯಕ್ತಿ ಬಂದು, ಆ ಕುದುರೆ ಇದೆ, ಯಾಕೆ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀರಾ? ಇಲ್ಲ, ವಯಸ್ಸಾಗಿದೆ. ಸರಿ, ವಯಸ್ಸಾದರೆ ನಿನ್ನ ಮಗನು ಸಣ್ಣವನಿದ್ದಾನೆ, ಹತ್ತಿಸೋದ್ರ ಮೇಲೆ ಅಂತ ಹೇಳಿದರು. ಆಯಿತು ಅಂತ ಕುದುರೆ ಮೇಲೆ ಅವನ ಮಗನ ಹತ್ತಿಸಿದ. ಒಂದಷ್ಟು ದೂರ ಹೋದ. ಮತ್ತೊಬ್ಬ ಬಂದ, ಎದುರಿಗೆ ಬಂದು ಹೇಳ್ತಾನೆ, ಯಾಕೆ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ? ವಯಸ್ಸಾಗಿದೆ. ಅದೇನು ದೊಡ್ಡ ಮಾತದ, ಕುದುರೆ ಹೊರಲಿಕ್ಕೆ ಗಟ್ಟಿ ಇರ್ತದೆ, ಅದರ ಮೇಲೆ ಹತ್ತು ಅಂತ ಮತ್ತೆ ಉಪದೇಶ ಮಾಡಿದ. ತಂದೆ ಜೊತೆ ಮಗ ಹತ್ತಿದ, ಇಬ್ಬರು ಹತ್ಕೊಂಡು ಮುಂದೆ ಹೊಂಟರು. ಮತ್ತೆದುರಿಗೊಬ್ಬ ಬಂದ, ಅವನು ಹೇಳಿದ, ನಿಮಗೆ ಬುದ್ಧಿ ಜ್ಞಾನ ಐತಿಲ್ಲೋ, ವಯಸ್ಸಾಗಿರೋ ಕುದುರೆ ಅದು ನಡೆಯೋದು ಕಷ್ಟಿದೆ, ಅದರ ಮೇಲೆ ನೀನು ನಿನ್ನ ಮಗ ಇಬ್ಬರು ಹತ್ಕೊಂಡು ಹೋಗ್ತಾ ಇದ್ದೀರಲ್ಲ, ತಿಳಿಯಲ್ಲ ನಿಮಗೆ ಅಂತ ಇನ್ನೊಬ್ಬ ಹೇಳಿದ. ಮತ್ತಿಳಿದು ನಡ್ಕೋತಾ ಹೊರಟ್ರು. ಅಂದರೆ ಲೋಕೋ ಭಿನ್ನ ರುಚಿ. ಅವರವರ ಜ್ಞಾನ, ಅವರವರ ಸಂಸ್ಕಾರ, ಅವರವರ ಭಾವನೆಗೆ ತಕ್ಕ ಹಾಗೆ ಅವರು ಅವರ ಬದುಕನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು. ಹಾಗಾಗಿ ಅದರ ಬಗ್ಗೆ ಚಿಂತನೆಯನ್ನು ಮಾಡಬಾರ್ದು. ಅದಕ್ಕೆ ಹೇಳ್ತಾರೆ, ಪರರ ಚಿಂತೆ ನಮಗೇ ಕಣ್ಣ, ಹಾಸಲುಂಟು ಹೊದಿಸಲುಂಟು. ಅಂದರೆ ನಮ್ಮ ಜೀವನದಲ್ಲಿ ಅನೇಕ ಸಂಕಷ್ಟಗಳು ಇದ್ದಾಗ್ಯೂ ಕೂಡ ಪರರ ಚಿಂತೆಯನ್ನು ಮಾಡಿ, ಪರರ ಬಗ್ಗೆ ಸುಳ್ಳು ಆರೋಪವನ್ನು ಹೊರಿಸಿ ನಾವು ಗೊಂದಲಕ್ಕೀಡಾಗ್ತೇವೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಅವರು ಹೇಳ್ಕೊಂಡು ಬಂದಿದ್ದಾರೆ ಸದ್ಭಕ್ತ ಬಂಧುಗಳೇ. ಅದಕ್ಕೆ ಹೇಳ್ತಾರೆ, ಪರನಿಂದ ನ ಕುರುವತಿ ಅನಾಹುತ ನ ಛಾಯಾಂತೆ ತೇನಾಶ್ಮಾನೋಪಿ ದೇವತಾ. ಅವ್ರು ಹೇಳ್ತಾರೆ, ಪರರ ನಿಂದನೆ ಮಾಡಬೇಡಿ,
ಪರರ ಮೇಲೆ ಸುಳ್ಳು ಆರೋಪವನ್ನು ಮಾಡಬೇಡಿ. ಅದು ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತೆ. ನಿಮಗೆ ಹಾನಿಯನ್ನು ತಂದುಕೊಡುತ್ತೆ, ನಿಮಗೆ ನೋವನ್ನು ತಂದುಕೊಡುತ್ತೆ, ನಿಮಗೆ ಅನಾವಶ್ಯಕ ಅನೇಕ ಸಂಕಟಗಳನ್ನು ತಂದುಕೊಡುತ್ತೆ. ಹಾಗಾಗಿ ಪರನಿಂದೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಿಂದೆ ಮಾಡೋದ್ರಿಂದ ಎಷ್ಟು ಪಾಪ ಬರುತ್ತೆ ಅಂತ ಕೇಳಿದರೆ, ಈಗ ಮಗು ಏನಾದರೂ ಗಲೀಜು ಮಾಡ್ತು ಅಂತ ಕೇಳಿದರೆ, ಕೊಳೆ ಮಾಡ್ತು ಅಂತ ಕೇಳಿದರೆ, ತಾಯಿ ಬಟ್ಟೆಯಿಂದಲೋ ಅಥವಾ ಯಾವುದರಿಂದಲೋ ಸ್ವಚ್ಛಗೊಳಿಸ್ತಾಳೆ. ಆದರೆ ಮನುಷ್ಯ ಮಾಡಿರುವಂಥ ತಪ್ಪನ್ನು ಇನ್ನೊಬ್ಬ ವ್ಯಕ್ತಿ ಅವನು ಆಡಿ ತನ್ನ ನಾಲಿಗೆಯಿಂದ ತೊಳೆದು ಸ್ವಚ್ಛ ಮಾಡ್ತಾನೆ ಅಂತ ಹೇಳ್ತಾರೆ. ಆ ಮನುಷ್ಯ ಮಾಡಿದ ಅಪರಾಧವನ್ನು ಮಾತನಾಡಿ ಅದನ್ನು ಸುಳ್ಳು ಆರೋಪವನ್ನು ಹೊರಿಸಿ ಅವರಿಗೆ ನಿಂದೆಯನ್ನು ಮಾಡಿ ಆ ಪಾಪವನ್ನು ತೊಳೆದು ಇವನು ಹಚ್ಕೋತಾ ಇದ್ದಾನೆ ಅನ್ನೋ ಮಾತನ್ನು ಹೇಳಿಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ಯಾವತ್ತು ಪರನಿಂದೆಯನ್ನು ಮಾಡಬಾರದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ನಿಂದಕರು ಹಂದಿಗಳಿದ್ದಂತೆ ಅಂತ ಒಬ್ಬ ಶರಣರು ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಹಂದಿಗಳು ಇದ್ದ ಊರು ಸ್ವಚ್ಛ ಇರುತ್ತೆ, ಅವೆಲ್ಲ ಗಲೀಜನ್ನು ಸ್ವಚ್ಛ ಮಾಡ್ತವೆ ಅಂಥೇಳಿ. ಹಾಗೆ ನಿಂದಕರು ಮನುಷ್ಯ ಮಾಡಿದ ತಪ್ಪನ್ನು, ಅಪರಾಧವನ್ನು, ಪಾಪ ಕರ್ಮವನ್ನು ತಮ್ಮ ನಾಲಿಗೆಯಿಂದ ಅವರು ಏನು ಮಾಡ್ತಾರೆ, ಆಡಿ ಆಡಿ ಮಾತನಾಡಿ ತೊಳೆದು ಹಾಕ್ತಾರೆ ಎನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಅವರು ಶರಣರು ಹೇಳಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಮುಂದೆ ನೀವು ಹಳ್ಳಿ ಮಾತಲ್ಲಿ ಕೇಳಿದಿರಿ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ. ಹಾಗಾಗಿ ಯಾರೋ ಪಾಪ ಮಾಡ್ತಾರೆ, ಯಾರೋ ತಪ್ಪು ಮಾಡ್ತಾರೆ, ಅದು ನಮಗೆ ಯಾಕೆ ಬೇಕು? ಅದನ್ನು ಆಡಿ ಅದನ್ನು ಅಂದು ಹಚ್ಚಿಕೊಳ್ಳುವಂಥದ್ದು ಒಳಿತಲ್ಲ ಅನ್ನುವಂಥದ್ದು. ಹಾಗಾಗಿ ನಾವು ಬಹಳ ಸೂಕ್ಷ್ಮವಾಗಿ ವ್ಯವಹರಿಸಬೇಕಾಗಿದೆ ಲೋಕದಲ್ಲಿ. ಅದಕ್ಕೆ ಲೋಕದಲ್ಲಿ ಯಾರ ಮೇಲೆ ಆರೋಪ ಮಾಡಿಲ್ಲ ಹೇಳ್ರಿ, ಯಾರ ಮೇಲೆ ಆರೋಪ ಮಾಡಿಲ್ಲ. ಜಗತ್ತಿನಲ್ಲಿ ಇದು ಸಹಜವಾಗಿರುತ್ತೆ. ನೀವು ಗಮನಿಸ್ರಿ, ಎಷ್ಟು ಜನ ವಿಚಾರ ಮಾಡಿದರೆ, ಈಗ ಉದಾಹರಣೆಗೆ ಕೆಲವು ಗೃಹಸ್ಥ ದಂಪತಿಗಳಿಗೆ ಮದುವೆ ಆಗಿದೆ, ಮಕ್ಕಳಾಗಿಲ್ಲ ಅಂದರೆ ಆ ತಾಯಿಗೆ ಬಂಜೆ ಅಥವಾ ಏನೇನೋ ಕಾರಣಗಳಿಂದ ಅವ್ರ ಮೇಲೆ ನಿಂದೆ ಮಾಡಿ ಅವರ ಕಣ್ಣಲ್ಲಿ ನೀರು ತರಿಸುವಂಥದ್ದು. ಆನಂತರ ಮದುವೆ ಆಗಿಲ್ಲ ಅಂದರೂ ಕೂಡ ಮದುವೆ ಆಗಿಲ್ಲ, ಮುದುಕಾದ ಅಂತ ಹೇಳಿ ಅಪಮಾನ ಮಾಡೋದು. ಆನಂತರ ಉದ್ಯೋಗ ಮಾಡ್ತಾ ಇಲ್ಲ ಅಂತ ಕೇಳಿದರೆ ದರಿದ್ರ, ಯಾವ ಕೆಲಸನೂ ಮಾಡಲ್ಲ ಅಂತ ಅವ್ರ ಮೇಲೆ ಆರೋಪ ಮಾಡುವಂಥದ್ದು. ಅಕಸ್ಮಾತ್ ಕುರೂಪ ವ್ಯಕ್ತಿ ಇದ್ದರೆ ಕುರೂಪ ಅಂಥೇಳಿ ಅವನ ಮೇಲೆ ಆರೋಪ ಮಾಡೋದು. ಅಂಗವೈಕಲ್ಯತೆಯಿಂದ ಇರುವಂಥವ್ರ ಬಗ್ಗೆನೂ ಕೂಡ ಅನಾವಶ್ಯಕವಾಗಿ ಆರೋಪಗಳನ್ನು ಮಾಡ್ತಕ್ಕಂಥದ್ದು. ಅಂದರೆ ಆರೋಪವನ್ನು ಯಾರೂ ಬಿಟ್ಟಿಲ್ಲ, ಯಾರ ಮೇಲೂ ಬಿಟ್ಟಿಲ್ಲ. ಸಾಕಷ್ಟು ಜನ ಎಷ್ಟೇ ಒಳಿತನ ಮಾಡಿದರೂ ಕೂಡ ಆರೋಪ ಯಾವಾಗಲೂ ಕೂಡ ಇದೆ ಅನ್ನುವಂಥದ್ದು. ಪರಮ ಪವಿತ್ರಳಾಗಿರ್ತಕ್ಕಂಥ, ಪರಮ ಪತಿವ್ರತೆಯಾಗಿರ್ತಕ್ಕಂಥ ಸೀತಾ ಮಾತೆ ಮೇಲೆ ಒಬ್ಬ ಸಾಮಾನ್ಯ ವ್ಯಕ್ತಿ ಆರೋಪ ಮಾಡಲಿಲ್ವಾ? ಅದರಿಂದ ಆದಂಥ ಪರಿಣಾಮ ಎಷ್ಟು ಕೆಟ್ಟದ್ದು ಅಂತ ತಮಗೆಲ್ಲ ಇತಿಹಾಸದಲ್ಲಿ ತಿಳಿದುಕೊಂಡು ಬಂದಿದೆ. ಯಾವ ಶ್ರೀರಾಮಚಂದ್ರನ ಮೇಲೆ ಆರೋಪ ಮಾಡಲಿಲ್ವಾ? ಶ್ರೀಕೃಷ್ಣ ಅವನ ಮೇಲೆ ಶಮಂತಕಮಣಿಯ ಕಳ್ಳ ಅಂಥೇಳಿ ಆರೋಪವನ್ನು ಅವತ್ತಿನ ಕಾಲದಲ್ಲಿ ಹೊರಿಸಿರಲಿಲ್ವಾ? ಅಂದರೆ ಯಾವತ್ತಿಯೂ ಕೂಡ ಈ ಆರೋಪವನ್ನು ಮಾಡುವಂಥದ್ದು, ಪರನಿಂದೆಯನ್ನು ಮಾಡತಕ್ಕಂಥದ್ದು ನಡ್ಕೊಂಡು ಬಂದಿದೆ. ಅದಕ್ಕೆ ಹೇಳ್ತಾರೆ ಪರನಿಂದ. ಅಂದರೆ ಮಾನಸಿಕ, ನೈತಿಕ, ಆಧ್ಯಾತ್ಮಿಕ ದೋಷಗಳು ಪರನಿಂದೆಯಿಂದ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಕಬೀರ್ ದಾಸರು ಹೇಳ್ತಾರೆ, ನಿಂದಕ ನಿಯರ್ ರಾಕಿಯೇ ಅಂಗನ್ ಕುಟಿ ಛವಾಯ. ಅಂದರೆ ಅವ್ರು ಹೇಳ್ತಾರೆ, ನಿಂದಕರನ್ನು ನೀವು ಮನೆ ಹತ್ರ ಇಟ್ಕೊಳ್ರಿ, ಅವ್ರಿಗೊಂದು ಮನೆಯನ್ನು ಕಟ್ಟಿಸ್ಕೊಡ್ರಿ, ಅವ್ರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ರಿ ಅಂತ ಹೇಳ್ತಾರೆ ಅವರು. ಯಾಕೆ ಅಂತ ಕೇಳಿದರೆ, ಈಗ ಉದಾಹರಣೆಗೆ ನಿಮ್ಮ ಬಟ್ಟೆ ಕೊಳೆಯಾತಂದ್ರೆ ಸಾಬೂನು, ಶಾಂಪೂ, ಸೋಪು ಅಥವಾ ಸಾಬೂನು ಪೌಡರ್ ಹಚ್ಚಿ ಸ್ವಚ್ಛವಾಗಿ ನೆನೆಸಿಟ್ಟು ನೀರಲ್ಲೇ ತೊಳೆದು ಸ್ವಚ್ಛ ಮಾಡ್ತೀರಿ. ಅವ್ರು ಎದುರಿಗೆ ಅದಾರೆ ಅಂತ ಕೇಳಿದರೆ, ನಿಮ್ಮ ಮಾಡಿದ ಪಾಪವನ್ನು ಆಡಿ 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 ನಾಲಿಗೆಯಿಂದ ಎಲ್ಲ ಪಾಪವನ್ನು ತೊಳೆದು ಹಾಕ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಿಂದಕರು ನಮ್ಮ ಪಾಪವನ್ನು ತೊಳೆಯುವಂಥವರು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಮತ್ತೆ ಹೇಳ್ತಾರೆ, ಗೋಸ್ವಾಮಿ ತುಳಸಿದಾಸರು ಕೂಡ ಎಂಥ ಮಾತು ಹೇಳ್ತಾರೆ, ಪರನಿಂದ ಸಮ ಅಧನ ಕವಾನ. ಅವ್ರು ಹೇಳ್ತಾರೆ, ಪರನಿಂದ ಸಮ ಅಧನ ಕವಾನ. ಅಂದರೆ ಪರರನಿಂದ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಲು ಅವ್ರು ಹೇಳ್ತಾರೆ, ಯಾಕೆ ನಿಂದ ಮಾಡ್ತಾರೆ? ಕೆಲವು ಪಾಪಿಸ್ಟ್ ವ್ಯಕ್ತಿಗಳು ಅನೇಕ ಪಾಪ ಕರ್ಮವನ್ನು ಮಾಡಿರ್ತಾರೆ, ತಪ್ಪುಗಳು ಮಾಡಿರ್ತಾರೆ. ಅವರ ಪಾಪ ಕರ್ಮವನ್ನು ಮುಚ್ಕೊಳ್ಳಿಕ್ಕಾಗಿ, ಅವರ ತಪ್ಪನ್ನು ಮುಚ್ಕೊಳ್ಳಿಕ್ಕಾಗಿ
ಅವರ ಅವರ ಒಳಗಿನ ಭಾವನೆ ಹೇಗಿರುತ್ತೋ ಆ ಪ್ರಕಾರ ಅವರು ನಿಂದೆಯನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ. ಹಾಗಾಗಿ ಆ ರೀತಿ ಮಾಡುವಂಥದ್ದು ಒಳಿತಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಗೋಸ್ವಾಮಿ ತುಳಸಿದಾಸರು ಕೂಡ ಹೇಳಿಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದು. ಇವತ್ತು ಸಾಕಷ್ಟು ಜನ ತಮಗೆ ಈಗ ಕೆಲವು ದೋಷಗಳು ಸಮಸ್ಯೆಗಳಿದ್ದಾಗ ಭಗವಂತನ ಹತ್ರ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಅಭಿಷೇಕ ಮಾಡಿಸ್ತಾರೆ, ಅಥವಾ ವ್ರತಗಳು ಮಾಡ್ತಾರೆ. ಅದು ಬೇಗ ಆಗಲಿಲ್ಲ ಅಂದರೆ ದೇವರಿಗೂ ಬೈಯಕ್ಕೆ ಶುರು ಮಾಡ್ತಾರೆ, ದೇವ್ರ ಮೇಲೆ ಆರೋಪ ಶುರು ಮಾಡ್ತಾರೆ, ದೇವ್ರನ್ನೇ ನಿಂದನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಮಾಡ್ತಿಲ್ವ? ಎಷ್ಟೋ ಮಂದಿ ಮಾಡ್ತಾರೆ. ಜನ್ಮ ಕೊಟ್ಟ ತಾಯಿ ತಂದೆ ಅವ್ರು ಹೇಳಿದಂಗೆ ಕೇಳಲಿಲ್ಲ, ಮಕ್ಕಳು ಹೇಳಿದಂಗೆ ಕೇಳಲಿಲ್ಲ ಅಂತ ಕೇಳಿದರೆ, ಅಕಸ್ಮಾತ್ ಅವ್ರು ಹೇಳಿದ ತಕ್ಷಣ ಏನೋ ಕೊಡಿಸ್ಲಿಲ್ಲ ಅಂತ ಕೇಳಿದರೆ, ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿ ದಂಡಿಸಿದ್ರು ಅಂತ ಕೇಳಿದರೆ, ಮಕ್ಕಳ ತಪ್ಪನ್ನು ತಿದ್ದುವಂಥ ಪ್ರಯತ್ನವನ್ನು ತಂದೆ ತಾಯಿ ಮಾಡಿದರು ಅಂತ ಕೇಳಿದರೆ, ಅವರ ಮೇಲೇ ಅಪಮಾನ ಮಾಡಲಿಕ್ಕೆ, ಸುಳ್ಳು ಆರೋಪವನ್ನು ಹೊರಿಸಲಿಕ್ಕೆ ತಯಾರಾಗುವಂಥ ಸಂತಾನ ಇವತ್ತು ಸಾಕಷ್ಟು ಜನ ಇದ್ದಾರೆ. ಆನಂತರ ಗುರುನಿಂದ ಅವ್ರು ಹೇಳ್ತಾರೆ, ಗುರುನಿಂದ ನ ಕುರ್ವತಿ ಅಂದ್ರೆ ಹೇಳ್ತಾರೆ, ಗುರುವಿನ ಈಗ ಶಿಕ್ಷಕರು ಶಾಲೆಯಲ್ಲಿ ಮಕ್ಕಳು ಓದಿಲ್ಲ ಅಂತ ಏನೋ ದಂಡಿಸಿದ್ರು ಅಂತ ಕೇಳಿದರೆ, ಕಠಿಣ ಶಿಕ್ಷೆ ಕೊಟ್ಟರು ಅಂತ ಕೇಳಿದರೆ, ಅವ್ರು ತಿದ್ದು ಪ್ರಯತ್ನ ಮಾಡಿದರು ಅಂತ ಕೇಳಿದರೆ ಅವರನ್ನು ಕೂಡ ಬಿಡೋದಿಲ್ಲ. ಅವರಿಗೂ ಕೂಡ ಅನೇಕ ಆರೋಪಗಳು ಮಾಡಿ ಅವ್ರಿಗೂ ಕೂಡ ಅನೇಕ ಅಪಮಾನವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಧರ್ಮಗುರುಗಳು ಕೂಡ ಇವತ್ತು ಸಮಾಜದಲ್ಲಿ ಏನಾದರೂ ತಪ್ಪಾಗ್ತಾ ಇದೆ, ವ್ಯಕ್ತಿಗಳಿಂದ ಆಗ್ಬೋದು, ವ್ಯವಸ್ಥೆಯಿಂದ ಆಗ್ಬೋದು, ಪರಿಸ್ಥಿತಿಯಿಂದ ಆಗ್ಬೋದು, ತಪ್ಪಾಗ್ತಾ ಇದೆ ಅಂಥೇಳಿ ಅವರನ್ನು ತಿದ್ದುವಂಥ ಪ್ರಯತ್ನವನ್ನು ಮಾಡಿದರೆ, ಅವರನ್ನು ಪರಿವರ್ತನೆ ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ, ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಹೋದರೆ ಅವರಿಗೆ ಧರ್ಮಗುರುಗಳ ಬಗ್ಗೆನೇ ಆರೋಪವನ್ನು ಮಾಡ್ತಕ್ಕಂಥದ್ದು, ಅಪಮಾನವನ್ನು ಮಾಡ್ತಕ್ಕಂಥದ್ದು, ಸುಳ್ಳು ಆರೋಪವನ್ನು ಹೊರಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಇದು ಕಾರಣ ಏನು ಅಂತ ಕೇಳಿದ್ರೆ ಕಲಿ ಪ್ರಭಾವ ಅಂತ ಕೂಡ ಹೇಳಿಕೊಂಡು ಬಂದಿದ್ದಾರೆ. ಹಾಗಾಗಿ ಯಾವತ್ತೂ ಕೂಡ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಿಂದಿಸಿ ನುಡಿಯದಿರಾರನು ಇಹದಲ್ಲಿ. ನಿಜಗುಣ ಶಿವಯೋಗಿಗಳು ಹೇಳ್ತಾ ಇದ್ದಾರೆ, ಹೇ ಮನುಷ್ಯ, ನಿಂದೆ ಮಾಡಕ್ಕೆ ಹೋಗಬೇಡಪ್ಪ. ಆ ನಿಂದನೆ ಏನಿದೆಯಲ್ಲ, ನಿನ್ನ ಜನ್ಮ ಜನ್ಮಾಂತರಕ್ಕೂ ಕೂಡ ಅನೇಕ ಕಷ್ಟವನ್ನು, ದುಃಖವನ್ನು, ನೋವನ್ನು, ಸಂಕಟವನ್ನು ತಂದುಕೊಡುತ್ತೆ ಅಂತೇಳಿ. ಈಗ ಮಕ್ಕಳಿಲ್ಲ ಅಂತ ಬೇರೆಯವರಿಗೆ ಅಪಮಾನ ಮಾಡಿದರೆ ಅದೇ ಪರಿವಾರದಲ್ಲಿ ಮುಂದೆ ಮಕ್ಕಳಾಗದೇ ಇರುವಂಥ ಸಮಸ್ಯೆ. ಮದುವೆ ಆಗಿಲ್ಲ ಅಂತ ಹೇಳಿ ಅಪಮಾನ ಮಾಡಿದರೆ ಅದೇ ಪರಿವಾರದಲ್ಲಿ ಮದುವೆ ಆಗಲಾರ್ದಂಥ ಸಮಸ್ಯೆ ನಿರ್ಮಾಣ ಆಗತ್ತೆ. ಕುರೂಪ ಅಂಥೇಳಿ ಆರೋಪ ಮಾಡಿದರೆ ಕುರೂಪ ಸಂತತಿ ಅದೇ ಪರಿವಾರದಲ್ಲಿ ಹುಟ್ಟುತ್ತೆ. ಹಾಗೆ ಅನೇಕ ಅಂದರೆ ಜೈಸ ಬೀಜ್ ವೈಸ ಫಲ್ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವ ಬೀಜವನ್ನು ಬಿತ್ತುತ್ತೇವೋ ಅದೇ ಫಲ ನಮಗೆ ಸಿಗತ್ತೆ. ಹಾಗೆ ನಾವು ಯಾವ ರೀತಿ ನಡ್ಕೋತೇವೋ, ಯಾವ ರೀತಿ ನುಡಿತೇವೋ, ಯಾವ ಪ್ರಕಾರ ನೋಡ್ತೇವೋ ಅದೇ ಪ್ರಕಾರ ನಮಗೆ ಫಲ ಸಿಗುತ್ತೆ ಅನ್ನೋದನ್ನು ಯಾರು ಕೂಡ ಮರಿಬಾರ್ದು ಅಂಥೇಳಿ. ಅದಕ್ಕೆ ಅವ್ರು ಹೇಳಿದರು ಗುರುಗಳು ಏನು ಅಂತ ಕೇಳಿದರೆ, ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ಗೊಂದಲಕ್ಕೀಡಾಗಬೇಡಿ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕೆಲವಷ್ಟು ದುರ್ಜನರು ಒಳ್ಳೆಯ ವ್ಯಕ್ತಿಗಳ ಮೇಲೆ ಅನಾವಶ್ಯಕವಾಗಿ ಆರೋಪಗಳನ್ನು ಮಾಡ್ತಾರೆ, ತಪ್ಪುಗಳನ್ನು ಹೊರಿಸ್ತಾರೆ. ಇದು ಕಾರಣ ಏನು ಅಂತ ಕೇಳಿದರೆ, ಅವರು ಬೇಗ ಪ್ರಸಿದ್ಧಿಗೆ ಬರಬೇಕು, ಬೇಗ ಪ್ರಖ್ಯಾತಿ ಆಗಬೇಕು ಅಂತ ಅನ್ನೋ ಕಾರಣಕ್ಕಾಗಿ ಸಾತ್ವಿಕರ ಮೇಲೆ, ಒಳ್ಳೆಯವರ ಮೇಲೆ, ಧರ್ಮಗುರುಗಳ ಮೇಲೆ, ಧಾರ್ಮಿಕ ವ್ಯವಸ್ಥೆಗಳ ಮೇಲೆ, ಹಿರಿಯರ ಮೇಲೆ ಆರೋಪವನ್ನು ಹೊರಿಸ್ತಾರೆ. ಅನೇಕ ಆರೋಪಗಳನ್ನು ಅವರ ಆರೋಪವನ್ನು ಹೊರಿಸ್ತಕ್ಕಂಥದ್ದು ಅವರ ಸ್ವಭಾವ. ಅದರ ಮಹಾತ್ಮರು ಏನು ಹೇಳ್ತಾರೆ ಅಂತ ಕೇಳಿದರೆ, ಅವರು ಆರೋಪವನ್ನೇನೋ ಹೊರಿಸ್ತಾರೆ, ಆದರೆ ಅದನ್ನು ಕೇಳುವಂಥವರು ಅದು ಕಿವಿ ಬಿದ್ದ ತಕ್ಷಣ ಅದು ಸತ್ಯವೋ ಅಸತ್ಯವೋ ಇದನ್ನು ಶೋಧನೆ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನು ಶೋಧನೆ ಮಾಡಬೇಕು. ಇವತ್ತು ತನ್ನ ಇಚ್ಛೆ ಪೂರ್ಣ ಆಗಿಲ್ಲ, ತನಗೆ ಅನುಕೂಲ ಆಗಿಲ್ಲ, ತಾನು ಹೇಳಿದಂತೆ ಗುರುಗಳು ಕೇಳಲಿಲ್ಲ, ತಾನು ಹೇಳಿದಂತೆ ದೈವ ಅನುಗ್ರಹ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ದೇವರಿಗೆ ಬಿಡಲ್ಲ, ಧರ್ಮಗುರುಗಳಿಗೆ ಬಿಡಲ್ಲ, ಪರಂಪರೆಗೆ ಬಿಡಲ್ಲ. ಅದನ್ನು ಸತ್ಯ ಅಸತ್ಯವನ್ನು ಶೋಧನೆ ಮಾಡುವಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಮಹಾತ್ಮರು ಅವತ್ತು ಹೇಳಿಕೊಂಡು ಬಂದಿದ್ದಾರೆ. ಹಾಗಾಗಿ ಸದ್ಭಕ್ತ ಬಂಧುಗಳೇ, ಯಾವುದೇ ಸಂದರ್ಭದಲ್ಲೂ ಕೂಡ ತಾವು ಬಹಳ ಸೂಕ್ಷ್ಮಮತಿಯಾಗಿ ಚಿಂತನೆ ಮಾಡಬೇಕು. ವಿಷಯಗಳನ್ನು ಕೇಳ್ರಿ, ಸತ್ಯ ಅಸತ್ಯಗಳನ್ನು ಶೋಧನೆ ಮಾಡಿರಿ, ಆ ನಂತರದಲ್ಲಿ ನಿರ್ಣಯವನ್ನು ತಗೊಳ್ರಿ. ನಾವು ಸಾಕಷ್ಟು ಸರಿ ಹೇಳಿದ್ದೇವೆ. ಏನು ಅಂತ ಕೇಳಿದರೆ, ಹೇಳಿದ್ದು, ಕೇಳಿದ್ದು, ನೋಡಿದ್ದು ಇದೆಲ್ಲ ಸತ್ಯ ಅಂತ ಅನ್ಕೊಳ್ಳೋ ಹಾಗಿಲ್ಲ. ತಮ್ಮ ಸ್ವಾರ್ಥಕ್ಕಾಗಿ ಏನು ಬೇಕಾದ್ರೂ ವ್ಯವಸ್ಥೆ ನಿರ್ಮಾಣ ಆಗತ್ತೆ. ಅದು ಯಾವಾಗ ಸತ್ಯತೆ ತಿಳಿಯುತ್ತೆ ಅಂತ ಕೇಳಿ ನಿಧಾನವಾಗಿ ಅದರ ಬಗ್ಗೆ ಚಿಂತನೆ ಮಾಡಿದಾಗ ಮಾತ್ರ ಅದರ ಸತ್ಯ, ಅದರ ನಿಜ ಅಂಶ ನಿಮ್ಮ ಗಮನಕ್ಕೆ ಬರುತ್ತೆ ಅಂತಕ್ಕಂಥ ಮಾತು
ಈ ಸಂದರ್ಭದಲ್ಲಿ ತಿಳಿಸಿ ಒಂದು ಸಣ್ಣ ಘಟನೆ ಹೇಳೋದಾದರೆ, ಒಬ್ಬ ರಾಜ ಬಹಳ ಬಹಳ ದುಷ್ಟ ಕೃತ್ಯವನ್ನು ಮಾಡ್ತಾ ಇದ್ದ. ದುಶ್ಚಟಗಳು, ದುರ್ವ್ಯವಹಾರ, ದುರ್ವ್ಯಸನ ಎಲ್ಲ ತುಂಬಿ ತುಡುಕ್ತಿತ್ತು. ಒಂದು ಸಾರಿ ಅವನು ತನ್ನ ಅರಮನೆಯಿಂದ ರಥದಲ್ಲಿ ಹೋಗ್ತಾ ಇದ್ದ. ಒಬ್ಬ ಸಂತ ಬಂದು ಎದುರಿಗೆ ಬಂದು ಭವತಿ ಭಿಕ್ಷಾಂದೇಹಿ ಅಂತ ರಥದ ಮುಂದೆ ಬಂದು ನಿಂತು ಬೇಡ್ತಾ ಇದ್ದಾನೆ. ಅವಾಗ ರಾಜ ಹೇಳಿದ, ನನ್ನ ಜೀವನದಲ್ಲಿ ಕೊಟ್ಟು ನನಗೆ ಗುರುತಿಲ್ಲ, ಯಾರಿಗೂ ನಮಸ್ಕಾರ ಮಾಡಿ ನನಗೆ ಅನುಭವ ಇಲ್ಲ, ನೀನು ಇಲ್ಲಿಂದ ಹೊರಟಿ ಸರಿ, ಇಲ್ಲ ಅಂದರೆ ನಿನ್ನ ನಾನು ಬಂಧಿಸ್ತೇನೆ ಅಂಥೇಳಿ ಹೆದರಿಸ್ತಾನೆ. ಆವಾಗ ಆ ಸಂತ ಹೇಳಿದ, ನೀವೇನು ಬೇಕಾದರೂ ಮಾಡಿರಿ ಮಹಾರಾಜರ, ನೀವೇನಾದರೂ ದಾನ ಮಾಡಿದ ಮೇಲೆ ನಾವು ಹೋಗೋರು ಅಂಥೇಳಿ ಹಠ ಹಿಡಿದು ಕೂತು ಬಿಡ್ತಾನೆ. ಆವಾಗ ಆ ಕಡೆ ಈ ಕಡೆ ನೋಡ್ತಾನೆ. ಇವ ಸಂತ ಬಿಡೋ ಹಾಗೆ ಕಾಣಲ್ಲ ಅಂಥೇಳಿ ನೋಡ್ತಾನೆ. ಅಲ್ಲಿ ಒಂದಿಷ್ಟು ಸಗಣಿ ಇರುತ್ತೆ, ಆಕಳ ಸಗಣಿ ಇರುತ್ತೆ. ಅದನ್ನು ತಗೊಂಡು ಆ ಸಂತನ ಜೋಳಿಗೆಗೆ ಹಾಕಿದ. ತಕ್ಷಣದಲ್ಲಿ ಸಂತ ಹಸನ್ಮುಖಿಯಾಗಿ ನಕ್ಕು, ಬಹಳ ಸಂತೋಷ, ನೀವು ಹೇಗೆ ಕೊಟ್ಟಿರಿ ಹಾಗೆ ತಮಗೆ ಫಲ ಸಿಗಲಿ ಅಂಥೇಳಿ ಹೊರಟು ಬಿಟ್ಟ ಅವನು. ಆಯಿತು, ಅಷ್ಟು ಹೋದ, ಬಂದ ಅರಮನೆಗೆ ಬಂದ, ಮಲಗಿದ. ಅವನ ಶರೀರದಿಂದ ಪ್ರಾತಃ ಕಾಲ ಅವನ ಶರೀರದಿಂದ ದುರ್ಗಂಧ ಬರಲಿಕ್ಕೆ ಶುರುವಾಯಿತು. ಯಾಕೆ ಹೀಗೆ ಬರುತ್ತೆ ಅಂತ ಎದ್ದು ಆ ಕಡೆ ಈ ಕಡೆ ನೋಡ್ತಾನೆ. ಅವನ ಅರಮನೆಯ ಮುಂಭಾಗದಲ್ಲಿ 2 ಸಗಣಿಯ ಪರ್ವತಗಳ ನಿರ್ಮಾಣ ಆಗಿದ್ದವು. ಆವಾಗ ಅವನಿಗೆ ನೆನಪಾಯಿತು, ಯಾರೋ ಸಂತ ಹಿಂಗೆ ಹೇಳಿದ್ದ ಅಂತೇಳಿ ತನ್ನ ಸೇವಕರಿಗೆ ಹಚ್ಚಿ ಎಲ್ಲ ತೆಗೆಸಿದ. ಮತ್ತೆ ಅದರ 2ರಷ್ಟು ಪ್ರಮಾಣದ ಸಗಣಿಯ ರಾಶಿಯೇ ಒಂದು ದೊಡ್ಡ ಗುಡ್ಡವೇ ನಿರ್ಮಾಣ ಆಯಿತು. 2 ಗುಡ್ಡಗಳು ನಿರ್ಮಾಣ ಆದವು. ಇದು ಸಾಮಾನ್ಯ ಬಗೆಹರಿಯೋದಿಲ್ಲ ಅಂಥೇಳಿ ಆಮೇಲೆ ಅವ ಏನು ಮಾಡಿದ ಅಂತ ಕೇಳಿದರೆ, ಆ ಸಂತನನ್ನು ಹುಡುಕ್ತಾ 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 ತಾನೇ ಹೋದ. ಹೋಗಿ ನಮಸ್ಕಾರ ಮಾಡಿ ಕೇಳಿದ, ನನ್ನ ಜೀವನದಲ್ಲಿ ನನಗೆ ಒಳಿತನ ಹೇಳ್ಕೊಟ್ಟಿಲ್ಲ, ಹಾಗಾಗಿ ನಾನು ಇಂಥ ತಪ್ಪಾಗಿದೆ, ಇದು ಪರಿಹಾರದ ಮಾರ್ಗವನ್ನು ಸೂಚನೆ ಮಾಡಿರಿ ಅಂಥೇಳಿ ಅವನು ಬೇಡಿದ. ಆವಾಗ ಮಹಾತ್ಮರು ಹೇಳ್ತಾರೆ, ಸಂತ ಹೇಳಿದ, ನೋಡಪ್ಪ, ಈಗ ನೀನು ಪಾಪದ ಕೂಪದಲ್ಲಿ ಬಿದ್ದುಬಿಟ್ಟಿರಿ, ಹಾಗಾಗಿ ಹಿಂಗೆ ಮಾಡು, ನಿನ್ನ ರಾಜ್ಯದ ಎಲ್ಲ ಪ್ರಜೆಗಳು ನಿನ್ನನ್ನು ಬೈಬೇಕು, ಚೆನ್ನಾಗಿ ಬೈಬೇಕು, ಕೆಟ್ಟದಾಗಿ ಬೈಬೇಕು, ಆವಾಗ ಇದಕ್ಕೆ ಪರಿಹಾರ ಅಂಥೇಳಿ ಆ ಸಂತ ಹೇಳಿದ. ಆವಾಗ ಇಡೀ ರಾಜ್ಯದ ತುಂಬ ಡಂಗೂರವನ್ನು ಸಾರಿಸಿದ. ಎಲ್ಲರೂ ಕೆಟ್ಟದಾಗಿ ರಾಜನನ್ನು ಬೈಬೇಕು. ಆನಂತರ ಎಲ್ಲ ಪ್ರಜೆಗಳು ರಾಜನ ಮೇಲಿರುವಂಥ ದ್ವೇಷ, ಅವನ ಮೇಲಿರುವಂಥ ನೋವು, ಅವನ ಮೇಲಿರುವಂಥ ಒಂದು ರೀತಿ ಭಯ ಎಲ್ಲದೂ ಕೂಡಿಕೊಂಡು ಕೆಟ್ಟದಾಗಿ ಬೈಲಿಕ್ಕೆ ಶುರು ಬೈದರು. ಆ ಪ್ರಜೆಗಳು ಹೇಗೆ ಬೈತಾರೋ ಹಾಗೆ ಇವನ ಶರೀರದಿಂದ ದುರ್ಗಂಧ ಕಡಿಮೆ ಆಯಿತು. ಪ್ರಜೆಗಳು ಹೇಗೆ ಇವನ ಬಗ್ಗೆ ಆರೋಪವನ್ನು ಮಾಡಿ, ಅಪಮಾನವನ್ನು ಮಾಡಿ ಇವನ ಮೇಲೆ ಆರೋಪವನ್ನು ಮಾಡ್ತಾರೋ ಹಾಗೆ ಆ ಸಗಣಿಯ ಪರ್ವತಗಳು ಕರಗೆ ದೂರ ಆದವು. ಹಾಗೆ 1 ವಾರ ಆಗ್ತಿದ್ದಾಗೆ ಪರಿಪೂರ್ಣ ಶಾರೀರಿಕವಾಗಿರ್ತಕ್ಕಂಥ ದುರ್ಗಂಧ ದೂರವಾಯಿತು, ಸುಗಂಧ ಬರಲಿಕ್ಕೆ ಶುರುವಾಯಿತು, ಆ ಸಗಣಿಯ ರಾಶಿ ದೂರವಾಯಿತು. ಆವಾಗ ಅವನು ಹೋಗಿ ಮಹಾತ್ಮರ ಹತ್ರ ಕೇಳ್ತಾನೆ, ಯಾಕೆ ಹೀಗಾಯಿತು ಅಂಥೇಳಿ. ನೋಡಪ್ಪ, ನೀನು ಪಾಪವನ್ನು ಮಾಡಿದಿ, ಘೋರ ಪಾಪದ ಫಲವೇ ಆ ಸಗಣಿ ಗುಡ್ಡಿ ಪರ್ವತದಷ್ಟು ಪಾಪಕೃತ್ಯ ನಿನ್ನಿಂದಾಗಿತ್ತು. ಇವತ್ತೇನಾಯಿತು ಅಂತ ಕೇಳಿದರೆ, ಆ ಎಲ್ಲ ಜನರು ಅದರಲ್ಲಿ ಪಾಲುದಾರರಾದರು. ನೀ ಮಾಡಿದ್ದು ಹಿಂಗೆ ಮಾಡಿದ, ರಾಜ ಹಿಂಗೆ ಮಾಡಿದ, ಹಂಗೆ ಮಾಡಿದ ಎಲ್ಲವನ್ನು ಬೈದು ತೀರಿಸ್ಕೊಂಡ್ರು. ಅವರು ಬೈದರು. ಅವ್ರ ಎಲ್ಲ ಪ್ರಜೆಗಳು ಆ ಪಾಪದಲ್ಲಿ ಪಾಲುದಾರರಾದರು. ನಿನ್ನ ಪಾಪ ಪರಿಹಾರ ಆಗಿ ನೀನು ಸ್ವಚ್ಛ ಆಗಿದೆಯಪ್ಪ ಇವತ್ತು ಅಂಥೇಳಿ ಆ ಮಹಾತ್ಮರು ಹೇಳಿದರು. ಆವಾಗ ಇನ್ನು ಮೇಲಾದರೂ ಒಳ್ಳೆ ಮಾರ್ಗದಲ್ಲಿ ಹೋಗುವಂಥ ಸೂಚನೆ ಕೊಟ್ಟರು. ಹಾಗೆ ಸದ್ಭಕ್ತ ಬಾಂಧವರೇ, ಇವತ್ತು ಸಮಾಜದಲ್ಲಿ ಅನಾವಶ್ಯಕವಾಗಿರ್ತಕ್ಕಂಥ ಗೊಂದಲಗಳನ್ನು, ಯಾರೋ ಮಾಡಿದ ತಪ್ಪನ್ನು, ಅಪರಾಧವನ್ನು ನಾವು ನಮ್ಮ ನಾಲ್ಗೆಯಿಂದ ಆಡಿ ಮಾತನಾಡಿ ಅವ್ರಿಗೆ ಆರೋಪವನ್ನು ಹೊರಿಸಿ, ಕೆಲವು ಸುಳ್ಳು ಆರೋಪವನ್ನು ಹೊರಿಸಿ ಏನು ಮಾಡ್ತೀವಲ್ಲ, ಅವರು ಆ ಪಾಪದಿಂದ ಅವ್ರಿಗೆ ಮುಕ್ತಿ ಸಿಗುತ್ತೆ. ನಾವು ಆ ಪಾಪವನ್ನು ನಮ್ಮ ತಲೆ ಮೇಲೆ ಹಾಕೋತಾ ಇದ್ದೇವೆ. ಆ ಪಾಪದ ಫಲವೇ ಅನೇಕ ಪ್ರಕಾರ ದುಃಖ, ನೋವು, ಸಂಕಟ, ಸಂಕಷ್ಟ, ಸಮಸ್ಯೆ ಇದಕ್ಕೆ ಕಾರಣವಾಗತ್ತೆ. ಹಾಗಾಗಿ ನಾವು ಯಾರದರ ಮೇಲೆ ಅಪರಾಧವನ್ನು ಹೊರಿಸುವಾಗ, ಆರೋಪವನ್ನು ಮಾಡುವಾಗ ಸ್ವಲ್ಪ ವಿಚಾರ ಮಾಡಬೇಕು. ಆರೋಪ ಮಾಡಬೇಕಾದ್ರೂ ಕೂಡ ಅದು ಸತ್ಯ ಆಯಿತು ಅಸತ್ಯ ಆಯಿತು ಅಂತ ಚಿಂತನೆ ಮಾಡಬೇಕು. ಸುಳ್ಳು ಆರೋಪದಿಂದ ಆಗುವಂಥ ಅನಾಹುತ ಎಂಥದ್ದು ಅಂತ ತಮಗೆ ಅರ್ಥವಾಗಿದೆ ಅಂತ ಅನ್ಕೋತಾ ಇದ್ದೇವೆ. ನಾವೆಲ್ಲರೂ ಸನ್ಮಾರ್ಗದಲ್ಲಿ ನಡೆಯೋಣ. ಭಗವಂತನ ಗುರುವಿನ ಕೃಪೆಗೆ ಪಾತ್ರರಾಗೋಣ. ಓಂ ಶಾಂತಿ ಶಾಂತಿ ಶಾಂತಿ.